ಮೂರು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಮೇಲೆ. ಒಂದು ಆರೋಪಿ ದರ್ಶನ್ ನಿನ್ನೆ ಬಿಜೆಎಸ್ ಆಸ್ಪತ್ರೆಯಿಂದ ಬಂದಿದ್ದು. ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಪವಿತ್ರ ಗೌಡ ಹೋಗಿರೋದು. ವಜ್ರಮುನೇಶ್ವರ ದೇವಸ್ಥಾನ ತಲಘಟ್ಟಪುರದ ಅವರ ತಾಯಿ ನಿವಾಸದ ಪಕ್ಕದಲ್ಲೇ ಇದೆ ಅಂತ ಅನ್ಸುತ್ತೆ. ಆ ಟೆಂಪಲ್ ಅಲ್ಲಿ ಪ್ರಾರ್ಥನೆ ಸಲ್ಲಿಕೆ ಮಾಡಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ತಿದ್ದಾರೆ ಪವಿತ್ರ ಗೌಡ. ದೇವಸ್ಥಾನಕ್ಕೆ ಪ್ರದಕ್ಷಿಣೆ, ಅರ್ಚಕರ ಸಮ್ಮುಖದಲ್ಲಿ ಒಂದಿಷ್ಟು ಪೂಜಾ ಕೈಂಕರ್ಯಗಳು ನೆರವೇರುತ್ತಾ ಇದೆ. ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು. ಜೈಲಿಂದ ಹೊರಗೆ ಬಂದ ತಕ್ಷಣ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ತೆರಳಿ ತಲೆ ಮೇಲೆ ನೀರನ್ನ ಹಾಕಿಸಿಕೊಳ್ತಾ ಇದ್ದಾರೆ ಅಲ್ಲಿನ ಆಚಾರ್ಯರ ಕಡೆಯಿಂದ. ವಜ್ರಮುನೇಶ್ವರ ದೇವಸ್ಥಾನದ ನೇರ ಪ್ರಸಾರದ ದೃಶ್ಯಗಳಿದು. ಶುದ್ಧೀಕರಣಕ್ಕಾಗಿ ದೇವಸ್ಥಾನದಲ್ಲಿ ತಲೆ ಮೇಲೆ ತೀರ್ಥ ಸ್ನಾನ ಮಾಡಿಕೊಳ್ಳಲಾಗ್ತದೆ. ಆ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅರ್ಚಕರು ತಲೆ ಮೇಲೆ ನೀರನ್ನ ಸುರಿದಿರೋದು ಕಾರಣ ಜೈಲಿಂದ ಹೊರಗೆ ಬಂದಂಥ ಪವಿತ್ರ ಗೌಡ ಶುದ್ಧೀಕರಣಕ್ಕಾಗಿ ತೀರ್ಥ ಸ್ನಾನ ಮಾಡಿದ್ದಾರೆ ತಲಘಟ್ಟಪುರದಲ್ಲಿರುವಂತಹ ವಜ್ರಮುನೇಶ್ವರ ದೇವಸ್ಥಾನದಲ್ಲಿ. ಶುದ್ಧೀಕರಣಕ್ಕಾಗಿ ತೀರ್ಥ ಸ್ನಾನ. ಅರ್ಚಕರ ಸಮ್ಮುಖದಲ್ಲಿ ಒಂದಿಷ್ಟು ಪೂಜಾ ಕೈಂಕರ್ಯಗಳು ನೆರವೇರುತ್ತಾ ಇದೆ. ಅಲ್ಲಿ ಎಲ್ಲ ಕೂಡ ಮೊದಲಿಗೆ ನಿರ್ಧಾರ ಆಗಿತ್ತು ಅಂತ ಅನ್ಸುತ್ತೆ. ಪವಿತ್ರ ಗೌಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಗೆನೆ ತೀರ್ಥ ಸ್ನಾನ ಮಾಡಿತು. ಜೈಲಿಂದ ಬಿಡುಗಡೆಯಾದಂತಹ ಬೆನ್ನಲ್ಲೇ ಪವಿತ್ರ ಗೌಡ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಆರಂಭದಲ್ಲಿನೇ ನೋಡಿದ್ವಿ ನಾವು. ಪರಪ್ಪನ ಅಗ್ರಹಾರದ ಆವರಣದಲ್ಲಿದ್ದಂತಹ ದೇವಸ್ಥಾನದಲ್ಲಿ ಕೈ ಮುಗಿದು ಪ್ರಾರ್ಥನೆ ಸಲ್ಲಿಸಿ ಅಲ್ಲಿಂದ ಬಂದ್ರು. ಅಲ್ಲಿಂದ ನೇರವಾಗಿ ತಲಘಟ್ಟಪುರದಲ್ಲಿರುವಂತಹ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಬಂದರು. ಅಲ್ಲಿಯ ನೇರ ಪ್ರಸಾರದ ದೃಶ್ಯಗಳಿದು. ಶುದ್ಧೀಕರಣಕ್ಕಾಗಿ ತೀರ್ಥ ಸ್ನಾನ. ಇದಾದ ಮೇಲೆ ಒಂದಿಷ್ಟು ಪೂಜಾ ಕೈಂಕರ್ಯಗಳು ನೆರವೇರುತ್ತೆ ಅಂತ ಅನ್ಸುತ್ತೆ. ಈ ಎಲ್ಲವೂ ಕೂಡ ಮೊದಲೇ ನಿಗದಿಯಾಗಿತ್ತು ಅಂತ ಅನ್ಸ್ತಾ ಇದೆ. ಅಂದರೆ ತಲಘಟ್ಟಪುರದ ನಿವಾಸಕ್ಕೆ, ಅವರ ತಾಯಿ ನಿವಾಸಕ್ಕೆ ಹೋಗೋದಕ್ಕಿಂತ ಮೊದಲಿಗೆ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಶುದ್ಧೀಕರಣ ಆಗಿ ಪೂಜೆಯನ್ನ ಸಲ್ಲಿಕೆ ಮಾಡಿ ಪ್ರಾರ್ಥನೆ ಸಲ್ಲಿಕೆ ಮಾಡಿ ಅಲ್ಲಿಂದ ಮನೆಗೆ ಹೋಗಬೇಕು ಅಂತ ನಿರ್ಧಾರ ಆಗಿತ್ತು ಅಂತ ಅನ್ಸುತ್ತೆ. ಆ ಪ್ರಕಾರವಾಗಿ ಪವಿತ್ರ ಗೌಡ ದೇವಸ್ಥಾನಕ್ಕೆ ಹೋದ ತಕ್ಷಣ ತೀರ್ಥ ಸ್ನಾನ ಆಯಿತು. ಈಗ ಅರ್ಚಕರ ಸಮ್ಮುಖದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರುವಂತಹ ಸಾಧ್ಯತೆಗಳು ಇದೆ. ದೇವಸ್ಥಾನದಿಂದ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪವಿತ್ರ ಗೌಡ ಜೊತೆಗೆ ಅವರ ತಾಯಿ, ತಮ್ಮ, ಒಂದಿಷ್ಟು ಕುಟುಂಬ ವರ್ಗದವರಿದ್ದಾರೆ. ಸ್ನೇಹಿತರು ಕೂಡ ಭಾಗವಹಿಸಿರುವಂತಹ ಸಾಧ್ಯತೆಗಳಿದೆ. ಇನ್ನು ಅವರ ತಾಯಿ ಮನೆ ತಲಘಟ್ಟಪುರದ ನಿವಾಸದಲ್ಲಿ ಪವಿತ್ರ ಗೌಡ ಅವರ ಮಗಳು ಕಾಯ್ತಾ ಇದ್ದಾರೆ ತಾಯಿಯನ್ನ ಬರಮಾಡಿಕೊಳ್ಳೋದಕ್ಕಾಗಿ. ಈ ಹಿಂದೆ ಕೂಡ ಜೈಲಿಗೆ ಬಂದು ಅವರ ತಾಯಿಯನ್ನ ನೋಡಿ ಹೋಗಿದ್ರು ಪವಿತ್ರ ಗೌಡ ಅವರ ಮಗಳು. ಈಗ ಮತ್ತೆ ತಾಯಿ ಜೊತೆ ಇರುವಂತಹ ಒಂದು ಸೌಭಾಗ್ಯ ಪವಿತ್ರ ಗೌಡ ಅವರ ಮಗಳಿಗೆ ದೊರಕಿರುವಂಥದ್ದು. ಹಾಗಾಗಿ ಸಹಜವಾಗಿ ಆ ಒಂದು ಆನಂದ ಭಾವನೆ ಇರುತ್ತೆ. ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರದಲ್ಲಿ, ದೇವಸ್ಥಾನದಲ್ಲಿ ಎಲ್ಲ ಪ್ರಕ್ರಿಯೆಗಳ ನಂತರದಲ್ಲಿ ಪವಿತ್ರ ಗೌಡ ತಮ್ಮ ತಾಯಿ ನಿವಾಸಕ್ಕೆ ಹೋಗುವಂತಹ ಸಾಧ್ಯತೆಗಳಿರುತ್ತೆ.
ಜೈಲಿಂದ ಬಿಡುಗಡೆಯಾದ ತಕ್ಷಣ ಪವಿತ್ರ ಗೌಡ ಅವರ ಕಡೆಯಿಂದ ಟೆಂಪಲ್ ರನ್ ಶುರುವಾಗಿದೆ. ತಲಘಟ್ಟಪುರದ ವಜ್ರಮುನೇಶ್ವರ ದೇವಸ್ಥಾನದ ದೃಶ್ಯಗಳಿದು. ದೇವಸ್ಥಾನದಲ್ಲಿ ಮೊದಲೇ ನಿಗದಿಯಾಗಿತ್ತು ಅಂತ ಕಾಣಿಸುತ್ತೆ. ಶುದ್ಧೀಕರಣಕ್ಕಾಗಿ ತೀರ್ಥ ಸ್ನಾನದ ನಂತರ ಕೈಯಲ್ಲಿ ಊದುಬತ್ತಿಯನ್ನು ಹಿಡಿದು ಪ್ರದಕ್ಷಿಣೆ ಹಾಕ್ತಿದ್ದಾರೆ ಪವಿತ್ರ ಗೌಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.